ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮ ಸಮೀಪ ಇರುವ ರೈತ ಸಮುದಾಯ ಭವನದಲ್ಲಿ ಮರಿಲಿಂಗನದೊಡ್ಡಿ ಎಂಎಸ್ ರಘುನಂದನ್ ಹಿತೈಷಿಗಳ ಬಳಗ ಮತ್ತು ಜೆಡಿಎಸ್ ಕಾರ್ಯಕರ್ತರು ಆಯೋಜಿಸಿದ ಮಂಡ್ಯ ಜಿಲ್ಲಾ ಜೆಡಿಎಸ್ ವಕ್ತಾರ ಹಾಗೂ ಮನ್ಮೂಲು ಉಪಾಧ್ಯಕ್ಷ ಮತ್ತು ಹೈಕೋರ್ಟ್ ವಕೀಲರಾದ ಎಂಎಸ್ ರಘುನಂದನ್ ಅವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಓಪನ್ ಮಾಡ್ರಿ. ಕೇಕು ಈ ದಿನ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಎಲ್ಲ ಹಿರಿಯರು ಹಾಗೂ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ನಮ್ಮ ಕುಮಾರಣ್ಣ ಇರ್ಬೋದು, ನಿಖಿಲಣ್ಣ ಅಭಿಮಾನಿಗಳು, ಇವತ್ತು ಎಲ್ಲರೂ ಕೂಡ ನಮ್ಮ ರಾಮಚಂದ್ರನ ಅಭಿಮಾನಿಗಳಿರ್ಬೋದು ಹಾಗೂ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು, ನಾಯಕರು ಇರ್ಬೋದು, ಇವತ್ತು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಕೂಡ ಎರಡು ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ನನ್ನ ಇವತ್ತು 45ನೇ ವರ್ಷದ ಹುಟ್ಟುಹಬ್ಬನ ಇಲ್ಲಿ ಒಂದು ಸರಳವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ.
ನಮ್ಗೊಂದು ಈ ಎಲ್ರಿಗೂ ಏನ್ ಸಪೋರ್ಟ್ ಇವತ್ತು ಸಿಗ್ತಾ ಇದೆ, ಆ ಸಪೋರ್ಟ್ಗೆ ನಾನು ಧನ್ಯವಾದ ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗಕ್ಕೆ, ಅದರಲ್ಲೂ ಮಂಡ್ಯ ಭಾಗದಲ್ಲಿರುವಂತ ರೈತಾಪಿ ವರ್ಗಕ್ಕೆ ನಮ್ಮ ಕಡೆಯಿಂದ ಏನ್ ಆಗ್ಬೇಕು ಆ ಕೆಲಸನ ನನ್ನ ಶಕ್ತಿ ಮೀರಿ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸಂತೋಷ ಏನಪ್ಪ ಅಂದ್ರೆ ನನ್ನ ಹುಟ್ಟುಹಬ್ಬದ ದಿನದಿಂದ ನಮ್ಮ ದೇಶದ ಹ್ಯಾಟ್ರಿಕ್ ಪ್ರಧಾನಿ, ನಾವಾಗಲೂ ಮೊದಲೇ ಹೇಳ್ಬಿಡ್ತಿದ್ದೆ, ನಮ್ಮ ಪ್ರಚಾರದಲ್ಲಿ ಹೇಳ್ತಾ ಇದ್ದೋ ದೇಶಕ್ಕೆ ಪ್ರಧಾನಮಂತ್ರಿಯವರು, ಮಂಡ್ಯಕ್ಕೆ ರಾಜ್ಯಕ್ಕೆ ಕುಮಾರಣ್ಣ ಅಂತ ಹೇಳ್ತಾ ಇದ್ದೋ. ಅದೇ ತರ ನಮ್ಮ ರೈತರ ಏನು ಕೂಗಿತ್ತು ಆ ಕೂಗು ಇವತ್ತು ಸತ್ಯವಾಗಿದೆ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಣ್ಣಿನ ಮಗ, ನಮ್ಮ ಇಡೀ ನಮ್ಮ ಭಾಗದ ಇವತ್ತು ದೇವರು ಅಂತ ಹೇಳ್ಬೋದು ಅಂತ ಕುಮಾರಣ್ಣಗೂ ಕೂಡ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಭಗವಂತ ನರೇಂದ್ರ ಮೋದಿಜಿ ಅವ್ರಿಗಿರ್ಬೋದು, ಕುಮಾರಣ್ಣಗಿರ್ಬೋದು, ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಈ ದೇಶ ಮತ್ತು ರಾಜ್ಯ ಮತ್ತು ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ಕೆಲಸ ಮಾಡುವಂತ ಶಕ್ತಿನ ಕೊಡ್ಲಿ. ಇವತ್ತು ಮಂಡ್ಯ ಜಿಲ್ಲೆ ಜ್ವಲಂತ ಸಮಸ್ಯೆ ಆದಂತ ಆ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಲಿ ಕೇಳ್ಕೊಳ್ತಾ ಭಗವಂತ ಅವರಿಬ್ಬರಿಗೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಇಡೀ ಮಂಡ್ಯ ಜಿಲ್ಲೆಯ ಜ್ವಲಂತ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತು ಇಡೀ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇದು ಎರಡು ಪಕ್ಷದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸರ್, ಈ ಮತೇಶಗಳ ವಲಯದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಯಸ್ತಾರೆ ಅಂತ ಅವ್ರ ಬಗ್ಗೆ ಹೇಳ್ತೀನಿ. ಇಲ್ಲ ಸರ್, ನಾನು ಜಿಲ್ಲಾ ಪಂಚಾಯತಿಗೆ ಯಾವತ್ತೂ ಆಕಾಂಕ್ಷಿ ಅಲ್ಲ. ಪಕ್ಷದಲ್ಲಿ ನಾವು ದುಡಿತಾ ಇದೀವಿ, ಒಂದು ಪಕ್ಷದಲ್ಲಿ ಇದ್ದೀವಿ. ಆ ಪಕ್ಷ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಿದೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾನು ಇದುವರೆಗೂ ಆ ತರ ಯಾವುದೇ ತರಹದ ಆಕಾಂಕ್ಷಿ ಯಾವುದು ನಿರೀಕ್ಷೆ ಮಾಡಿಲ್ಲ ಸರ್. ಸರ್ ಇಲ್ಲ, ನಮ್ ಬೇರೆ ಇದಿದೆ ಸರ್. ನಮ್ಮ ಸದ್ಯಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಯಾವುದೇ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ನಮ್ಮ ಮನ್ಮೂಲ ಡೈರಿಯ ಡೈರೆಕ್ಟರ್ ಆದ ರಘುನಂದನ್ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಇರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಅವರಿಗೆ ವಿಶೇಷ ಮಾಡಿ ಬಂದಿರೋ ನಮ್ಮ ಎಲ್ಲ ಕೆರಗೋಡು ಕ್ಷೇತ್ರ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದೆಲ್ಲ ರಘುವರ ಸ್ನೇಹಿತರು ಎಲ್ಲರೂ ಇವತ್ತು ಸೇರಿ ಅವರಿಗೆ ಅಭಿನಂದನೆಯನ್ನು, ಇವತ್ತು ಹುಟ್ಟುಹಬ್ಬದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ನಾಯಕರಾದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸಂಜೆ 7:00 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ವೀಕಾರದ ಸಮಾರಂಭದಲ್ಲಿ ತಾವು ಸಹ ಇವತ್ತು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿ ಇವತ್ತು ಅವ್ರಿಗೂ ಆಗ್ತಾ ಇರೋದ್ರಿಂದ ಇವತ್ತೆಲ್ಲರಿಗೂ ನಮ್ಮ ರಾಜ್ಯದ ಜನತೆಗೆ ತುಂಬ ಖುಷಿ ಮತ್ತು ಸಂತೋಷ. ಅದಕ್ಕೋಸ್ಕರ ಅವ್ರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅವರಿಗೆ ಒಳ್ಳೇದು ಮಾಡಲಿ. ಮುಂದೆ ಈ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಅವ್ರು ಅಂದ್ಕೊಂಡಿರೋ ಹಾಗೆ ಹೆಚ್ಚಿನ ರೀತಿಗಳಲ್ಲಿ ಕೆಲಸಗಳು ಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಕಾರಣಕರ್ತರಾಗಲಿ ಅಂತೇಳಿ ಮುಂದೆ ಅವ್ರಿಗೆ ಆರೋಗ್ಯ ಆಯುಸ್ಸನ್ನು ಭಗವಂತ ಪ್ರಾಪ್ತಿ ಮಾಡಲಿ ಅಂತೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ವಿಶ್ವಾಸ ಮಾಡ್ತಾ ಇದ್ದೀವಿ. ರೀತಿಯ ಮನ್ಮೂಲ ಉಪಾಧ್ಯಕ್ಷರಾದಂತ ರಘುನಂದನ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಅವರ ಅಭಿಮಾನಿಗಳು ಮಂಡ್ಯ ತಾಲೂಕಾದ್ಯಂತ ಬಂದು ಇವತ್ತು ಅವ್ರಿಗೆ ವಿಶ್ ಮಾಡ್ತಾ ಇದೀವಿ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಮುಂದೆ ರಾಜಕೀಯ ಭವಿಷ್ಯನ ಇನ್ನೊಂದು ಸ್ವಲ್ಪ ಪ್ರಜ್ವಲಿಸ್ಲಿ ಅಂತ ಹೇಳ್ತಾ ಅವ್ರಿಗೆ ದೇವರಲ್ಲಿ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀವಿ. ಅದಕ್ಕೋಸ್ಕರ ಎಲ್ಲ ಬಂದು ವಿಶ್ ಮಾಡಿ ಹೋಗ್ತಾ ಇದ್ದೀವಿ ಸರ್. ಸರ್, ಇವತ್ತು ಕುಮಾರಸ್ವಾಮಿ ಅವರದ್ದು ಪ್ರಮಾಣ ವಚನ ಅದ್ರ ಬಗ್ಗೆ ತುಂಬಾ ಎಲ್ಲರೂ ರೈತರು ಖುಷಿ ಪಡುವಂತದ್ದು. ನೀವೇ ನೋಡ್ತಾ ಇದ್ರಿ ವಾತಾವರಣನ. ನೀರಾವರಿ ಸಚಿವರಾಗ್ತಾ ಇದ್ದಾರೆ ನಮ್ಮ ಅಣ್ಣವರು. ಅದೇ ರೀತಿ ಕಟ್ಟೆನ KRS ತುಂಬಿ ನಮ್ಮ ಎಲ್ಲರ ಜೀವನ ಆಡಿಯುವಂತ KRS ಸಮಸ್ಯೆ ಅತಿ ಬೇಗ ಬಗೆಹರಿಸ್ತಾರೆ ನಮ್ಮ ಕುಮಾರಣ್ಣ ಅಂತ ಹೇಳ್ತಾ ಅತಿ ಬೇಗನೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮ ಕುಮಾರಣ್ಣಗೆ ಒಳ್ಳೆ ಭವಿಷ್ಯ ಇದೆ. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು 2,80,000 ಲೀಡ್ಗಿಂತ ಅಧಿಕವಾಗಿ ನಮ್ಮ ಕುಮಾರಣ್ಣ ಗೆಲ್ಲಿಸ್ಕಳಿಸಿದೀವಿ. ದೇವರು ಒಳ್ಳೊಳ್ಳೆ ಕೆಲಸನ ಮಾಡ್ತಾರೆ ಅನ್ನೋ ಆಶಾಭಾವನೆ ನಾವೆಲ್ಲ ಇಟ್ಕೊಂಡು ನಾವು ಕುಮಾರಣ್ಣ ಮೇಲೆ ನಂಬಿಕೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಮೋದಿ ಕರ್ನಾಟಕಕ್ಕೆ ಕುಮಾರಣ್ಣ.